ಸಮಾಜೋತ್ಸವ ಇವತ್ತೇನು ಇದೆ. ನಾವೆಲ್ಲ ಏನು ಒಕ್ಕಟ್ಟಾಗ್ತಾ ಇದ್ದೀವಲ್ಲ, ಪ್ರಮಾಣದಲ್ಲಿ ಸೇರಿದಂತ ಎಲ್ಲ ನನ್ನ ತಂದೆ ತಾಯಂದ್ರೆ, ತಮ್ಮಂದ್ರೆ, ಯುವಕರೇ, ಪತ್ರಕರ್ತರೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಂತ ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅವ್ರಿಗೆ ತಿಮ್ಮಾಪುರ್ ಹೇಳಿ ಕಳಿಸಿರ್ತಾನೆ ಎಸ್ ಪಿಗೆ, ಎತ್ತಾಳ ಹೊಂಟಾನ ಅಂದ್ರೆ ಒಂದು ಕೇಸ್ ಹೋಗಿ ನಾ ಹೇಳಿನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು. ಗುರುಮಟ್ಕಲ್ ಅಂದ 80ನೇದು ಮನೆ ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ. ಗದ್ಯಾಳದಾಗ 81 ಆದ್ರೂ ಆಗ್ಬಹುದು. 150 ಕೇಸ್ ಆದ ಮ್ಯಾಗ 2028 ಎಲೆಕ್ಷನ್ ಬರ್ತವೆ. 150 MLA ಸೀಟ್ ನಮಗೆ ಬರುವುದು ಅಂತ ತಿಳ್ಕೊಂಡು ಇವತ್ತು 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ ಮುಂದೆ ಜಮಖಂಡಿ ಮತ್ತೆ ನಾವು ಗೆಲ್ತೀವಿ ಅನ್ನೋಂಥದ್ದು ಶ್ರೀಕಾಂತ್ ಅವರು. ಯಾಕಂದ್ರೆ ಕೇಸ್ ಬಿಟ್ಟವ್ರು ಗ್ಯಾರಂಟಿ ತಗೊಂಡು ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜಂದು ಕೇಳಿಬಿಟ್ರೆ ಕಣ್ಣ ನೀರು ಬಂದು ನನಗೆ. ಮೊನ್ನೆ ಅತನಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವಾಗ ನೋಡ್ಕೋತ ಹೊಂಟಿದ್ದೆ, ಮುಂದಿನ ನೋಡೋದಾಗಲಿಲ್ಲ. ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ, ಧರ್ಮಾಂತರ ಮಾಡಿ, ಈ ದೇಶವನ್ನು ಹಾಳು ಮಾಡಿದಂಥ ಒಂದು ವರ್ಗ ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಾಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಾಂಸರು.